ಇಡೀ ದೇಶದ ಜನರು ಕೈ ಮುಗಿದ ಅಯೋಧ್ಯೆಯ ಶ್ರೀರಾಮ್ಲಲ್ಲಾ ಮೂರ್ತಿಯನ್ನ ಅರಳಿಸಿದ ಅರುಣ್ ಯೋಗಿರಾಜ್ ಅವರು ಮತ್ತೊಂದು ಶಿಲ್ಪ ಕಲಾಕೃತಿಯನ್ನ ಈಗ ಅರಳಿಸಿದ್ದಾರೆ. ಅದು ದೂರದ ಜಮ್ಮು ಕಾಶ್ಮೀರದ ಶ್ರೀನಗರದಿಂದ ಸುಮಾರು 147 ಕಿಲೋಮೀಟರ್ ದೂರದಲ್ಲಿರುವ ಅಷ್ಟಲಿಂಗಗಳಲ್ಲಿ ಒಂದಾದಂತಹ ಅಮರನಾಥ ದೇವಾಲಯದ ಎದುರು ಪ್ರತಿಷ್ಠಾಪನೆ ಮಾಡ್ಲಿಕ್ಕಾಗಿ ಈ ಸುಂದರವಾದಂತಹ ನಂದಿಯನ್ನ ಈಗ ನಿರ್ಮಾಣ ಮಾಡಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು. ಸದ್ಯ ಈ ಸುಂದರವಾದ ನಂದಿಯನ್ನ ಅಮರನಾಥ ದೇವಾಲಯದ ಬಳಿಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಈಗಾಗಲೇ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಸುಮಾರು 5,000 ವರ್ಷಗಳಷ್ಟು ಹಳೆಯದಿರುವಂತಹ ಅಮರನಾಥ ದೇವಾಲಯ ಹಿಂದೂಗಳ ಪಾಲಿಗೆ ಪವಿತ್ರವಾದ ಸ್ಥಳ. ಇಂತಹ ಸ್ಥಳದಲ್ಲಿ ಅಂದ್ರೆ ಸುಮಾರು 3,888 ಮೀಟರ್ ಎತ್ತರದಲ್ಲಿರುವಂತಹ ಈ ಅಮರನಾಥ ದೇವಾಲಯದಲ್ಲಿ ದೇವಸ್ಥಾನದ ಎದುರು ಈ ಒಂದು ನಂದಿಯನ್ನ ಪ್ರತಿಷ್ಠಾಪನೆ ಮಾಡ್ಲಿಕ್ಕಾಗಿ ಸಕಲ ರೀತಿಯಲ್ಲೂ ಕೂಡ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ. ಕಳೆದ 2.5 ತಿಂಗಳ ಹಿಂದೆ ಜಮ್ಮು ಕಾಶ್ಮೀರದ ಆಡಳಿತಾಧಿಕಾರಿಗಳು ಅರುಣ್ ಅವರನ್ನ ಸಂಪರ್ಕ ಮಾಡಿದ್ದಾರೆ. ಬಳಿಕ ಈ ಸುಂದರವಾದ ನಂದಿಯನ್ನ ದೇವಾಲಯ ಎದುರು ಪ್ರತಿಷ್ಠಾಪನೆ ಮಾಡಬೇಕು, ಹಾಗಾಗಿ ಕೆತ್ಕೊಡಿ ಅಂತ ಹೇಳಿ ಅವರು ಕೇಳುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಹಾಗಾಗಿಯೇ ಸುಮಾರು 12,756 ಅಡಿ ಸಮುದ್ರ ಮಟ್ಟದಿಂದ ಎತ್ತರದಲ್ಲಿರುವಂತಹ ಸ್ಥಳದಲ್ಲಿ ಈ ಸುಂದರವಾದ ನಂದಿ ರೂಪುಗೊಳ್ಳಲಿದೆ. ನಂದಿಯ ವಿಶೇಷ ಅಂತ ಅಂದ್ರೆ ಈ ನಂದಿ ಸಿಕ್ಕಂತಹ ಕಲ್ಲು ಕೂಡ ಮೈಸೂರು ಜಿಲ್ಲೆ ಎಚ್.ಡಿ.ಕೋಟೆ ತಾಲೂಕು ಅದೇ ಕೃಷ್ಣಶಿಲೆಯಾಗಿದೆ. ಅಂದ್ರೆ ಅಯೋಧ್ಯೆಯ ಶ್ರೀರಾಮ್ಲಲ್ಲಾ ಮೂರ್ತಿಯನ್ನ ಕೆತ್ತಿದಂತಹ ಕೃಷ್ಣಶಿಲೆಯಾಗಿದೆ. ಸಾವಿರ ವರ್ಷಗಳು ಕೂಡ ಕಳೆದ್ರು ಇದು ಅಚ್ಚಳಿಯದಂತೆ ಜನಮಾನಸದಲ್ಲಿ ಉಳಿಯುವುದರ ಜೊತೆಗೆ ಪ್ರಪಂಚದಲ್ಲಿಯೇ ಇದು ಅತ್ಯದ್ಭುತ ಶಿಲ್ಪ ಕಲಾಕೃತಿಯಾಗಿ ಅಮರನಾಥ ದೇವಾಲಯದಲ್ಲಿ ಉಳ್ಕೊಳ್ಳಿದೆ. ಪ್ರತಿನಿತ್ಯ ಸುಮಾರು 12,000ಕ್ಕೂ ಹೆಚ್ಚು ಮಂದಿ ಯಾತ್ರಾರ್ಥಿಗಳು ಕಾಲ್ನಡಿಗೆಯಲ್ಲೇ ಈ ಒಂದು ಸ್ಥಳವನ್ನ ಅಂದ್ರೆ ಅಮರನಾಥವನ್ನ ತಲುಪುವಂತ ಕೆಲಸಕ್ಕೆ ಮುಂದಾಗ್ತಾರೆ. ಹಾಗಾಗಿ ಅಂತಹ ಸುಂದರವಾದ ಸ್ಥಳದಲ್ಲಿ ಮೈಸೂರಿನಿಂದ ಅರಳಿದಂತಹ ಈ ಸುಂದರವಾದ ನಂದಿ ಹಾಗೂ ಮೈಸೂರಿನ ಕಲಾವಿದರಾದಂತಹ ಶ್ರೀರಾಮ್ಲಲ್ಲಾ ಮೂರ್ತಿಯನ್ನ ಕೆತ್ತಿದಂತಹ ಅರುಣ್ ಯೋಗಿರಾಜ್ ಅವರ ಕೈಯಲ್ಲಿ ಅರಳಿರುವಂತಹ ಈ ಸುಂದರವಾದ ನಂದಿ ಸದ್ಯ ಆ ದೇವಾಲಯದ ಎದುರು ಇರಲಿದೆ ಅನ್ನೋದೇ ಕೂಡ ಈಗ ಅತಿ ಹೆಚ್ಚು ಸಂತೋಷವನ್ನ ತರ್ತಿರುವಂತಹದ್ದು. ಸುಮಾರು 1 ಟನ್ ಅಷ್ಟಿದಂತಹ ಈ ದೊಡ್ಡ ಕಲ್ಲನ್ನ ಸುಂದರವಾಗಿ ಈಗ ಅರುಣ್ ಅವರು ಅಳಿಸಿದ್ದಾರೆ. ಕಲ್ಲಿನ ಅಂದ್ರೆ ಈ ಒಂದು ಕಲ್ಲಿನಲ್ಲಿ ಅರಳಿರುವಂತಹ ನಂದಿಯನ್ನ ನೋಡ್ಬೋದು. ನಂದಿಯ ಸುತ್ತಲೂ ಗಂಟೆಗಳನ್ನ ಸುಂದರವಾಗಿ ಕೆತ್ತಲಾಗಿದೆ. ಅದ್ರ ಜೊತೆಗೆ ಪರ್ವತ ಹಾಗೂ ಬಗೆಯ ಅಲಂಕಾರಗಳನ್ನ ಈ ನಂದಿಯ ವಿಗ್ರಹದಲ್ಲಿ ಮಾಡಲಾಗಿದೆ. ಸಾಮಾನ್ಯವಾಗಿ ನಂದಿ ಕುಳಿತಂತಹ ಭಂಗಿಯನ್ನು ಗಮನಿಸ್ತಿರ್ಬೋದು. ಚಾಮುಂಡಿ ಬೆಟ್ಟದಲ್ಲಿ ಇರುವಂತಹ ಏಕಶಿಲಾ ನಂದಿಯ ಮಾದರಿಯಲ್ಲೇ ಈ ನಂದಿ ಕೂಡ ಇದೆ. ಆ ನಂದಿಯ ಪಾದ ಅಂದ್ರೆ ಒಳಗೆ ನುಸುಳಿಲಿಕ್ಕೂ ಕೂಡ ಸ್ಥಳಾವಕಾಶವನ್ನ ಮಾಡಲಾಗಿದೆ. ಅಮರನಾಥದಲ್ಲಿರುವಂತಹ ಸ್ಥಳಾವಕಾಶದಲ್ಲಿ ಕೂರಿಸ್ಲಿಕ್ಕೆ ನಿರ್ಮಾಣ ಮಾಡಿರುವಂತಹ ಸುಂದರವಾದ ನಂದಿ ಇದು. ಇನ್ನು ನಂದಿಯ ಹಿಂಭಾಗ ಹಾಗೂ ಮುಂಭಾಗದಲ್ಲಿ ಚಿತ್ತಾಕರ್ಷಕ ಒಂದು ರಂಗೋಲಿ ಮಾದರಿಯಲ್ಲಿ ಕಲ್ಲಿನಲ್ಲಿ ಈ ಒಂದು ಕಲಾಕೃತಿಗಳನ್ನ ಅರಳಿಸಲಾಗಿದೆ. ಸತತ 2.5 ತಿಂಗಳ ಕಾಲ ಅರುಣ್ ಯೋಗಿರಾಜ್ ಹಾಗೂ ಅವರ ತಂಡದವರು ನಿರಂತರವಾಗಿ ಶ್ರಮವನ್ನ ವಹಿಸಿ ಈ ಸುಂದರವಾದ ಕಲ್ಲನ್ನ ಅರಳಿಸುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು. ಈ ಸಣ್ಣ ಸಣ್ಣ ಸೂಕ್ಷ್ಮತೆಗಳನ್ನು ಉಳ್ಳಂತಹ ಕಲಾಕೃತಿ ಇದು. ಈ ಕಲಾಕೃತಿಯಲ್ಲಿ ಗಂಟೆ, ಗೆಜ್ಜೆನಾದ ಸೇರಿದಂತೆ ಹಲವು ಪರಿಕರಗಳನ್ನ ನಂದಿಯ ವಿಗ್ರಹದಲ್ಲಿ ಮೂಡಿಸುವ ಮೂಲಕ ಈ ಒಂದು ಸುಂದರವಾದ ನಂದಿಯನ್ನ ಅರಳಿಸಿದ್ದಾರೆ. ಇನ್ನು ಪ್ರವಾಹ ಈ ಸಂದರ್ಭದಲ್ಲಿ ಅಂದ್ರೆ ಈಗ ಜುಲೈ ಹಾಗೂ ಆಗಸ್ಟ್ ತಿಂಗಳಲ್ಲಿ ಪ್ರವಾಸದ ಸಂದರ್ಭ. ಈ ಪ್ರವಾಸದ ಸಂದರ್ಭದಲ್ಲಿಯೇ ಭಕ್ತರಿಗೆ ದರ್ಶನ ಮಾಡ್ಲಿಕ್ಕಾಗಿ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಲಾಗ್ತಿದೆ. ಇನ್ನು ಭಾರತೀಯ ಪ್ಯಾರಾಮಿಲಿಟರಿ ಪಡೆ ಮತ್ತು ಕೇಂದ್ರ ಮೀಸಲು ಪಡೆಯ ಕಟ್ಟುಪಥದ ರಕ್ಷಣೆಯಲ್ಲಿ ಇರುವಂತಹ ಈ ದೇವಸ್ಥಾನದಲ್ಲಿ ಸದ್ಯ ಈ ಸುಂದರವಾದ ನಂದಿಯನ್ನ ಈಗ ಅಲ್ಲಿ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಸರ್ವ ರೀತಿಯಲ್ಲೂ ಕೂಡ ಸನ್ನದ್ಧ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ. ಇದಕ್ಕಾಗಿ ಮೈಸೂರಿನ ಅಗ್ರಹಾರದಲ್ಲಿರುವಂತಹ ಅರುಣ್ ಯೋಗಿರಾಜ್ ಅವರ ಮನೆಯ ಸಮೀಪದಲ್ಲಿ ಸಕಲ ರೀತಿಯಲ್ಲೂ ಕೂಡ ಸುಂದರವಾಗಿ ಅದನ್ನ ಕೆತ್ತಲಾಗಿದೆ. ಈಗ ಇಲ್ಲಿಂದ ನೇರವಾಗಿ ಅದನ್ನ ಸುಮಾರು ಅಂದ್ರೆ ಜಮ್ಮು ಕಾಶ್ಮೀರದ ಶ್ರೀನಗರದಿಂದ 147 ಕಿಲೋಮೀಟರ್ ದೂರ ಇರುವಂತಹ ಅಮರನಾಥ ತೆಗೆದುಕೊಂಡು ಹೋಗಿ ಅಲ್ಲಿ ಜಮ್ಮು ಕಾಶ್ಮೀರದ ಆಡಳಿತಾಧಿಕಾರಿಗಳ ಸಮ್ಮುಖದಲ್ಲಿ ಈ ಒಂದು ನಂದಿಯನ್ನ ಪ್ರತಿಷ್ಠಾಪಿಸಲಾಗುತ್ತೆ. ಆ ಮೂಲಕ ಭಕ್ತಾದಿಗಳಿಗೆ ದರ್ಶನ ಭಾಗ್ಯವನ್ನ ಕೊಡ್ಲಿಕ್ಕೂ ಕೂಡ ಸರ್ವ ರೀತಿಯಲ್ಲೂ ಕೂಡ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ. ಆ ಮೂಲಕ ಈ ಸುಂದರವಾದ ನಂದಿ
ಸದ್ಯ ಈಗ ಎಲ್ಲರ ಆಕರ್ಷಕ ಕೇಂದ್ರವಾಗಿದೆ. ಮೊದಲನೇದಾಗಿ ಕೇದಾರನಾಥಲ್ಲಿ ಶಂಕರಾಚಾರ್ಯರ ಪ್ರತಿಮೆಯನ್ನ ಹಾಗೂ ಅಯೋಧ್ಯೆಯಲ್ಲಿ ಶ್ರೀರಾಮ್ಲಲ್ಲಾ ಮೂರ್ತಿಯನ್ನ ಅರಳಿಸಿದಂತಹ ಅರುಣ್ ಯೋಗಿರಾಜ್ ಅವರು ಅಮರನಾಥದಲ್ಲಿ ಮತ್ತೊಮ್ಮೆ ನಂದಿಯನ್ನ ಈಗ ಅರಳಿಸ್ತಿರೋದು ನಿಜಕ್ಕೂ ಸಂತಸ ತಂದಿದೆ. ಆ ಮೂಲಕ ಮೈಸೂರಿಗೆ ಮತ್ತೊಮ್ಮೆ ಹೆಮ್ಮೆ ತರುವಂತಹ ವಿಚಾರ ಕೂಡ ಆಗಿದೆ. ಅದು ಕೀರ್ತಿ ಪತಾಕೆಯನ್ನ ಹಾರಿಸುವಂತಹ ಒಂದು ಸುಂದರ ಕ್ಷಣ ಕೂಡ ಆಗಿದೆ. ಕ್ಯಾಮರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.